ಭಾರತದ ಪ್ರಮುಖ ಇವಿ ಹಣಕಾಸು ಕಂಪನಿಯಾದ ರೆಫಿನ್ 15,000 ವಾಹನಗಳನ್ನು ತೆಗೆದುಕೊಳ್ಳುವ ಮೂಲಕ ತನ್ನ ಸುಸ್ಥಿರ ಚಲನಶೀಲ ಕಾರ್ಯತಂತ್ರವನ್ನು ಅಭಿವೃದ್ಧಿಪಡಿಸಿದೆ. ಇದರ ಮೌಲ್ಯ ಸುಮಾರು 100 ಕೋಟಿಯಾಗಿದ್ದು, ಸನ್ ಮೊಬಿಲಿಟಿ ಪ್ಲಾಟ್ಫಾರ್ಮ್ನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಈ ಮಹತ್ವದ ಕಾರ್ಯಕ್ರಮವು ಎಲೆಕ್ಟ್ರಿಕ್ ವಾಹನಗಳ ಅಳವಡಿಕೆಯನ್ನು ವೇಗಗೊಳಿಸಲು ಮತ್ತು ಭಾರತದಾದ್ಯಂತ ಫ್ಲೀಟ್ ಕಾರ್ಯಾಚರಣೆಗಳನ್ನು ಪರಿವರ್ತಿಸಲು ರೆಫಿನ್ನ ಸಮರ್ಪಣೆಯನ್ನು ಎತ್ತಿ ತೋರಿಸುತ್ತದೆ. ದೇಶದಲ್ಲಿ ರೆಫಿನ್ ಕಾರ್ಯಾಚರಣೆಗಳು ಮತ್ತು ಪ್ರಭಾವವನ್ನು ಹೆಚ್ಚಿಸುವಲ್ಲಿ ಪೋರ್ಟ್ಫೋಲಿಯೋ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ರೆಫಿನ್ನ ಸಂಸ್ಥಾಪಕ ಮತ್ತು ಸಿಇಒ ಶ್ರೀ ಸಮೀರ್ ಅಗರ್ವಾಲ್ ಮತ್ತು ಸನ್ ಮೊಬಿಲಿಟಿಯ ಸಿಇಒ ಅನಂತ್ ಇವರು ಜಂಟಿ ಕಾರ್ಯಾಚರಣೆಯಾಗಿ ಈ ಘೋಷಣೆಯನ್ನು ಮಾಡಿದರು. ವಿದ್ಯುತ್ ಚಲನಶೀಲತೆಯ ಕಾರ್ಯಸೂಚಿಯನ್ನು ಮುನ್ನಡೆಸಲು ಎರಡು ಕಂಪನಿಗಳ ನಡುವಿನ ಸಹಯೋಗದ ಪ್ರಯತ್ನಗಳನ್ನು ಒತ್ತಿ ಹೇಳಿದರು. ಈ ಒಪ್ಪಂದವು ರೆಫಿನ್ನ ಕಾರ್ಯಾಚರಣೆಯ ಹೆಜ್ಜೆ ಗುರುತುಗಳನ್ನು ವಿಸ್ತರಿಸುವುದಲ್ಲದೆ ಫ್ಲೀಟ್ ಆಪರೇಟರ್ಗಳಲ್ಲಿ ಇವಿ ಅಳವಡಿಕೆಯನ್ನು ಚಾಲನೆ ಮಾಡುವಲ್ಲಿ ಕಾರ್ಯತಂತ್ರದ ಗಮನವನ್ನು ಹೊಂದಿರುವ ಅದರ ಚಲನಶೀಲ ವ್ಯವಹಾರವನ್ನು ಲಂಬವಾಗಿ ವಿಸ್ತರಿಸಲು ರೆಫಿನ್ನ ಬದ್ಧತೆಯನ್ನು ಬಲಪಡಿಸುತ್ತದೆ. ರೆಫಿನ್ ಈಗಾಗಲೇ ತನ್ನ ಪೋರ್ಟ್ಫೋಲಿಯೋ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ಯಾಡೋ ಫ್ಯಾಕ್ಸ್, ಲಾಗ್9, ಎವೆರಾ ಮತ್ತು ಶಾಫ್ನಂತಹ ಅಸ್ತಿತ್ವದಲ್ಲಿರುವ ಫ್ಲೀಟ್ ಪಾಲುದಾರರೊಂದಿಗೆ ಭಾರತದಲ್ಲಿ ಗಮನಾರ್ಹ ಅಸ್ತಿತ್ವವನ್ನು ಸ್ಥಾಪಿಸಿದೆ. ರೆಫಿನ್ ಶೀಘ್ರದಲ್ಲೇ ತನ್ನ ವ್ಯವಹಾರವನ್ನು ದ್ವಿಗುಣಗೊಳಿಸಲು ಯೋಜಿಸಿದೆ. ಪ್ಯಾನ್ ಇಂಡಿಯಾ ಮಾರುಕಟ್ಟೆಯಲ್ಲಿ ತನ್ನ ಸ್ಥಾನವನ್ನು ಮತ್ತಷ್ಟು ಗಟ್ಟಿಗೊಳಿಸಿದೆ. ಇಲ್ಲಿಯವರೆಗೆ ಕಂಪನಿಯು ಕಳೆದ 6 ತಿಂಗಳಲ್ಲಿ 65,000 ವಾಹನಗಳಿಗೆ ಹಣಕಾಸು ಒದಗಿಸಿದೆ. ಇದು 900 ಕೋಟಿಗಳ ಸಾಲದ ಮೌಲ್ಯವಾಗಿದೆ. ಈ ಕಾರ್ಯತಂತ್ರದ ನಡೆಯ ಬಗ್ಗೆ ಪ್ರತಿಕ್ರಿಯಿಸಿದ ರೆಫಿನ್ನ ಸಂಸ್ಥಾಪಕ ಮತ್ತು ಸಿಇಒ ಸಮೀರ್ ಅಗರ್ವಾಲ್, ಇವಿ ಫ್ಲೀಟ್ ವಲಯದಲ್ಲಿ ತಮ್ಮ ಉಪಸ್ಥಿತಿಯನ್ನು ಬಲಪಡಿಸುವಲ್ಲಿ ಇದು ನಿರ್ಣಾಯಕ ಹೆಜ್ಜೆಯಾಗಿದೆ. ಸನ್ ಮೊಬಿಲಿಟಿ ಪೋರ್ಟ್ಫೋಲಿಯೋ ರೆಫಿನ್ನ ಕಾರ್ಯತಂತ್ರದೊಂದಿಗೆ ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತದೆ. ಈ ರೂಪಾಂತರದಲ್ಲಿ ಒಂದು ಚಲನಾಶಕ್ತಿಯಾಗಲು ರೆಫಿನ್ ರೋಮಾಂಚನಗೊಂಡಿದೆ ಮತ್ತು ಎಲ್ಲರಿಗೂ ಇವಿಗಳನ್ನು ಪ್ರವೇಶಿಸುವಂತೆ ಮಾಡಲು ನಾವು ಬದ್ಧರಾಗಿದ್ದೇವೆ ಎಂದು ಹೇಳಿದರು. ಈ ಸಹಭಾಗಿತ್ವದ ಮಹತ್ವವನ್ನು ಸೇರಿಸುತ್ತಾ ಸನ್ ಮೊಬಿಲಿಟಿಯ ಸಿಇಒ ಅನಂತ್ ಅವರು, ಸನ್ ಮೊಬಿಲಿಟಿಯಲ್ಲಿ ನವೀನ ಶಕ್ತಿ ಪರಿಹಾರಗಳ ಮೂಲಕ ಸುಸ್ಥಿರ ಚಲನಶೀಲತೆಯನ್ನು ಸಕ್ರಿಯಗೊಳಿಸಲು ನಾವು ಬದ್ಧರಾಗಿದ್ದೇವೆ. ರೆಫಿನ್ ಜೊತೆಗಿನ ನಮ್ಮ ಪಾಲುದಾರಿಕೆಯು ಎಲೆಕ್ಟ್ರಿಕ್ ವಾಹನಗಳಿಗೆ ಪರಿವರ್ತನೆಯನ್ನು ವೇಗಗೊಳಿಸುವ ಹಂಚಿಕೆಯ ದೃಷ್ಟಿಯನ್ನು ಪ್ರತಿನಿಧಿಸುತ್ತದೆ. ಭಾರತದಲ್ಲಿ ನಮ್ಮ ಪೋರ್ಟ್ಫೋಲಿಯೋವನ್ನು ರೆಫಿನ್ ಹಣಕಾಸು ಸಾಮರ್ಥ್ಯಗಳೊಂದಿಗೆ ಸಂಯೋಜಿಸುವ ಮೂಲಕ ಈ ಸಹಯೋಗವು ಭಾರತದಲ್ಲಿ ಇವಿ ಅಳವಡಿಕೆಯಲ್ಲಿ ಗಣನೀಯ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಎಂದು ನಾವು ನಂಬುತ್ತೇವೆ ಎಂದು ತಿಳಿಸಿದರು. आज हम बैंगलोर में हैं. हम यहाँ पे जागृति यात्रा लॉन्च कर रहे हैं. हमारा जागृति यात्रा का उद्देश्य ये है कि हम जो लास्ट माइल डिलीवरी स्पेस है उसको 100% इलेक्ट्रीफाई कर सकें अगले 2-3 साल में. इसका मतलब ये है कि सारी जो डिलीवरीज होती हैं वो इलेक्ट्रिक व्हीकल्स के थ्रू हों. ये हमारा विजन है. हम यहाँ पे आज बैंगलोर में हमने अनाउंसमेंट करी है कि हम केवल बैंगलोर सिटी में 1000 करोड़ से ज़्यादा का इन्वेस्टमेंट करेंगे, लोन्स करेंगे इलेक्ट्रिक व्हीकल्स के लिए बाय मार्च 2027 तक. हमने एक पार्टनरशिप भी अनाउंस करी है सन मोबिलिटी के साथ, जिसमें हम 15,000 गाड़ियाँ जो सन मोबिलिटी के प्लेटफॉर्म पे चल रही है हम उसको टेक ओवर करेंगे और उसको यहाँ पे रन करेंगे बैंगलोर में और बाकी अन्य शहरों में भी. रेफिन का जो बिज़नेस है, हम लोग 6 साल से इलेक्ट्रिक व्हीकल्स को फाइनेंस कर रहे हैं. हम लोग 900 करोड़ से ज़्यादा का लोन डिसबर्समेंट कर चुके हैं और ये 23 राज्यों में 700 से ज़्यादा शहरों में हम इलेक्ट्रिक व्हीकल्स को फाइनेंस कर चुके हैं ऑलरेडी. देखिए, इलेक्ट्रिक व्हीकल्स की खासियत ये है, अगर मैं सबसे पहले ड्राइवर के पॉइंट ऑफ व्यू से सोचूं तो जो ड्राइवर इसको ड्राइव कर रहा है उसके लिए बहुत ही कंफर्टेबल व्हीकल है, पोल्यूशन फ्री व्हीकल है, नॉइज़ फ्री व्हीकल है और इस व्हीकल से उसकी कमाई बहुत ज़्यादा होती है अगर हम पेट्रोल व्हीकल से कंपेयर करें तो, क्योंकि इसका कॉस्ट ऑफ रनिंग जो है वो बहुत कम होता है और ये ख़रीदने का जो कॉस्ट है व्हीकल का लगभग पेट्रोल व्हीकल के जितना ही होता है, स्पेशली 2 व्हीलर स्पेस में. तो ड्राइवर्स के लिए आई थिंक ये बहुत ही इम्पॉर्टेंट है कि वो इलेक्ट्रिक व्हीकल चलाएँ और अपनी कमाई को बढ़ाएँ.